ನಾನು ಕಾರ್ಯಕ್ರಮ ಮತ್ತೆ ಮುಂದುವರಿಸೋಣ. ಪ್ರಮೋದ್ ಮುತಾಲಿಕ್ ಅವರ ಜೊತೆಗೆ. ಪ್ರಮೋದರೇ, ಮೋದಿನ ಹೊಗಳಿ ಬಿ ಜೆ ಪಿಯನ್ನು ಸೇರಿಕೊಂಡಾಯಿತು. ಬಿ ಜೆ ಪಿ ಸೇರಿಕೊಂಡಾಗ ಬಿ ಜೆ ಪಿಯನ್ನು ಹೊಗಳಿದ್ರಿ. ಹೊರಗಡೆ ಹಾಕಿದಾಗ ಇಮ್ಮಿಡಿಯೇಟ್ ಹಿಗ್ಗಾಮುಗ್ಗ ಬಿ ಜೆ ಪಿಯ ನಾಯಕರನ್ನು ಬೈತಾ ಹೊರಟೆ. ಸೇರಿಕೊಂಡಾಗ ಒಂದು ರೀತಿ, ಹೊರಗಡೆ ಬಂದಾಗ ಒಂದು ರೀತಿ. ದ್ವಂದ್ವ ಯಾಕಿದು? ಇವತ್ತು ಈ ಚುನಾವಣೆಯಲ್ಲಿ ಮೋದಿ ಹೆಸರು ಹೇಳಿಕೊಂಡು ಇವತ್ತು ಇವರೆಲ್ಲರೂ ಗೆದ್ದರು ವಿನಃ ನಾನು ಕಳೆದ 10 ವರ್ಷದಿಂದ ಮೋದಿಯನ್ನು ಹೊಗಳ್ತಾ ಇದ್ದೀನಿ. ಮೋದಿ ನೇತೃತ್ವ ಈ ದೇಶಕ್ಕೆ ಬೇಕು ಅಂತ ಹೇಳ್ತಾ ಬಂದಿದ್ದೀನಿ. ಕಳೆದ 10 ವರ್ಷದ ಬೇಕಾದರೆ ಇತಿಹಾಸವನ್ನಲ್ಲಿದ್ದಂಥ ಎಲ್ಲ ಸಿಡಿಗಳನ್ನು, ಎಲ್ಲ ಭಾಷಣಗಳನ್ನು ಸ್ವಲ್ಪ ತೆಗೆದು ನೋಡಿ, ಗೊತ್ತಾಗತ್ತೆ. ನಾನು ಮೋದಿ ಅಂಥ ವಿಚಾರಧಾರೆಯನ್ನು ಒಪ್ಪಿಕೊಂಡು ಈ ದೇಶಕ್ಕೆ ಮೋದಿ ಅಂಥ ನಾಯಕತ್ವ ಅಂತ ಬೇಕು ಅಂತ ಹೇಳಿದಂಥವನಿಗೆ ನೀವು ನನ್ನನ್ನು ಪಕ್ಕಕ್ಕೆ ತೆಗೆದ್ರಿ. ಈಗ ನಾಟಕೀಯವಾಗಿ ನಾನು ಹೆಸರು ಹೇಳ್ತೇನೆ ನಿಮಗೆ. ಬೆಂಗಳೂರು ನಗರದ ದಕ್ಷಿಣ ಕ್ಷೇತ್ರದಲ್ಲಿ ನಿಂತಹ ಅನಂತಕುಮಾರ್ 5 ಸಲ ಗೆದ್ದಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ 5 ಸಲ ಅಂದರೆ 25 ವರ್ಷ ಒಂದು ಕ್ಷೇತ್ರವನ್ನು ಆಡಳಿತ ಮಾಡ್ತಾ ಇರುವಂಥ ಮಂತ್ರಿ ಆದರು. 6ನೇ ಸಲ ಮನೆಯೊಳಗೆ ಕೂತ್ಕೊಂಡು ಗೆಲ್ಲಬೇಕು ಅವರು. ಅರೆ 5 ಸಲ ನಾನು ಗೆದ್ದಿದ್ದೀನಿ, ಕೆಲಸ ಮಾಡಿದ್ದೀನಿ, ಜನ ನನ್ನ ಕೆಲಸಕ್ಕೆ ನನಗೆ ಓಟ್ ಹಾಕ್ತಾರೆ ಅಂತ ಹೇಳೋ ಮನೆಯೊಳಗೆ ಕೂತ್ಕೊಳ್ಬೇಕಾಗಿತ್ತು. ಆದರೆ ಆ ವ್ಯಕ್ತಿ ಮೋದಿಗೆ ಓಟ್ ಹಾಕಿ ಅಂಥೇಳಿ ಭಿಕ್ಷುಕರ ಥರ, ನಿರ್ಲಜ್ಜ ಥರ ಮನೆಗೆ ಹೋಗಿ ಇವತ್ತು ಇವರು ಹೋಗಿ ಭಿಕ್ಷೆ ಬೇಡ್ಕೊಂಡು ಗೆದ್ದರಲ್ಲ, ಮೋದಿ ಹೆಸರು ಹೇಳಿ ಗೆದ್ದರಲ್ಲ. ನಾನು ಈ ವಿಷಯಕ್ಕೆ ನಾನು ಬೈದೆ. ಆ ಎಲ್ಲ ಇವರು ಮಾಡಿದಂಥ ಅನಾಚಾರ ಭ್ರಷ್ಟಾಚಾರವನ್ನು ನಾನು ನುಂಗಿ ನಾನು ಮೋದಿಗೋಸ್ಕರ ಒಳಗಡೆ ಹೋದೆ. ಅದನ್ನೂ ಸ್ವೀಕಾರ ಮಾಡಿಕೊಳ್ಳಾರದಂಥ ವ್ಯಕ್ತಿತ್ವ ಆ ರಾಷ್ಟ್ರೀಯ ಮಟ್ಟದಲ್ಲಿ ಇದ್ದದ್ರ ಪರಿಣಾಮದಿಂದ ನಾನು ಹೊರಗಡೆ ಬಂದು ಇವರು ಬಣ್ಣವನ್ನು ಬಯಲುಗೊಳಿಸಲೇಬೇಕು. ಸೊ ದ್ವಂದ್ವ ನೀತಿ ಅಲ್ಲ. ಈ ರಾಜ್ಯ ಬಿ ಜೆ ಪಿ ನಾಯಕರ ಬಗ್ಗೆ ಏನು ಅನಿಸುತ್ತೆ ನಿನಗೆ? ರಾಜ್ಯ ಬಿ ಜೆ ಪಿ ನಾಯಕರ ಬಗ್ಗೆ ಹೇಳದೇ ಇರೋದೇ ಒಳ್ಳೆಯದು. ಅಷ್ಟು ನೊಂದು ಹೋಗಿದೆ. ಭ್ರಷ್ಟರಾದರು, ಅತ್ಯಾಚಾರಿಗಳಾದರು, ಒಂದು ತತ್ವ ಸಿದ್ಧಾಂತವನ್ನು ಹಾಳು ಮಾಡಿದರು. ಸೊ ಇವ್ರ ಬಗ್ಗೆ ಮಾತನಾಡದಷ್ಟು ನನಗೆ ರೋಷ, ಬಿ ಪಿ ಇರುತ್ತೆ, ನನಗೆ ಸಿಟ್ಟು ಬರುತ್ತೆ, ನೋವಾಗುತ್ತೆ. ನಾನಲ್ಲ, ಪ್ರಮೋದ್ ಮುತಾಲಿಕ್ ಒಬ್ಬನೇ ಅಲ್ಲ, ನನ್ನ ಸಾವಿರಾರು ಲಕ್ಷಾಂತರ ಜನ ಆ ನೋವಿನ ಆ ಧ್ವನಿ ಪ್ರಮೋದ್ ಮುತಾಲಿಕ್ನ ಬಾಯಿಂದ ಬರ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲಪ್ಪ ಪ್ರಮೋದ, ಜನರ ಕಡೆ ಹಣ ಸಂಗ್ರಹ ಮಾಡಿ ಸ್ವಂತಕ್ಕೆ ಉಪಯೋಗ ಮಾಡ್ಕೊಂಡು ಅದನ್ನು ದುರುಪಯೋಗ ಮಾಡ್ಕೊಂಡು ಅನ್ನುವಂಥ ಆರೋಪ ಇದೆಯಲ್ಲಪ್ಪ. ಹಣ ದುರುಪಯೋಗ ಮಾಡ್ಕೊಂಡಿಲ್ಲ. ಒಂದೇ ಒಂದು ಆಧಾರ ತೋರಿಸ್ಲಿ ಅವ್ರಿಗೆ. ನಾನು ಪೂರ್ಣ ಶರಣಾಗ್ತೀನಿ, ಪೂರ್ಣ ಒಪ್ಕೊಳ್ತೀನಿ. ಒಂದು ಪೈಸಾ ಒಂದು ರೂಪಾಯಿ ಕೂಡ ನಾನು ದುರುಪಯೋಗ ಮಾಡ್ಕೊಂಡಿಲ್ಲ ಅಂತನ್ನುವಂಥದ್ದು ನನಗೆ ನನ್ನ ಆತ್ಮ ನಾನು ಹೇಳುತ್ತೆ. ನನಗೆ RSS ಇದನ್ನು ಕಳಿಸ್ಕೊಡ್ಲಿಲ್ಲ. ಆದರೆ ಅದೇ RSSನಲ್ಲಿದ್ದಂಥ ವ್ಯಕ್ತಿ ಇವತ್ತು ನಾನು ಆರೋಪ ಮಾಡಿದಾರಲ್ಲ, ಅವರು ಅವಲೋಕನ ಮಾಡ್ಕೊಳಕ್ಕೆ, ಅವರು ಯೋಚನೆ ಮಾಡಬೇಕು. ಅವ್ರ ಬಗ್ಗೆ ಈಗ ಜನ ಹೇಳಬೇಕು. ಯಾರು ಶುದ್ಧರು, ಯಾರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತನ್ನುವಂಥದ್ದು ಹೇಳಬೇಕು. ಕೋಟಿಗಟ್ಟಲೆ ಹಣ ದುರುಪಯೋಗ ಮಾಡ್ಕೊಂಡಿದ್ದ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಇವತ್ತು. ಆ ವ್ಯಕ್ತಿಯ ಬಗ್ಗೆ ಇವತ್ತು ನಾನು ಮುಕ್ತವಾಗಿ ನಾನು ಹೇಳ್ತಾ ಇದ್ದೇನೆ. ಆರೋಪ ಇಲ್ಲಿವರೆಗೆ ಯಾಕೆ ಹೇಳ್ತಾ ಇದ್ದೀನಿ? ಆ ವ್ಯಕ್ತಿ ಬಗ್ಗೆ ನನಗೇನು ದ್ವೇಷ ಇಲ್ಲ. ಆ ವ್ಯಕ್ತಿ ಮಾಡಿದಂಥ ಅನಾಹುತ ಪ್ರಮೋದ್ ಮುತಾಲಿಕನಿಗಲ್ಲ, ಒಂದು ಹಿಂದುತ್ವಕ್ಕೆ, ಹಿಂದೂ ಸಮಾಜಕ್ಕೆ ಇಂಥ ಎಷ್ಟೋ ವ್ಯಕ್ತಿಗಳನ್ನು ಹಾಳು ಮಾಡುವಂಥ ಪ್ರವೃತ್ತಿಯ ಮಾನಸಿಕತೆ ಇದೆಯಲ್ಲ, ಇದು ಪ್ರಮೋದ್ ಮುತಾಲಿಕ್ ಎಂದೂ ಯಾವತ್ತಿಗೂ ಕೂಡ ಮಾಡಿಲ್ಲ, ಮಾಡುವುದೂ ಇಲ್ಲ. ಸರಿ ಅಲ್ಲಪ್ಪ, ಇಷ್ಟೆಲ್ಲ ಆಯಿತು, ನಿನಗೆ ಮದುವೆ ಇಲ್ಲ, ಮಕ್ಕಳಿಲ್ಲ, ಆಸ್ತಿ ಇಲ್ಲ, ಯಾವುದೇ ರೀತಿಯ ಏನೂ ಗಳಿಕೆ ಇಲ್ಲ, ಏನು ಸಾಧನೆ, ಏನು ಪ್ರಯೋಜನ? ಪ್ರಮೋದ್ ಮುತಾಲಿಕ್ ಏನೋ ಒಂದು ಸಾಧನೆ ಮಾಡಬೇಕು, ನಾನೇನೋ ಒಂದು ಉನ್ನತ ಸ್ಥಾನದಲ್ಲಿ ಹೋಗಬೇಕು, ಅಧಿಕಾರ ಪಡಿಬೇಕು, ಹಣ ಗಳಿಸ್ಬೇಕು ಅನ್ನುವಂಥದ್ದು ಇಲ್ಲೇ ಇಲ್ಲ. RSSನ ಪ್ರಚಾರಕರ ಜೀವನದಲ್ಲಿ ಮದುವೆ ಅದು ಆಗ್ತಾ ಮದುವೆ ಆಗಬೇಕಂತ ಅನ್ನಿಸ್ಲೇ ಇಲ್ಲ. ನಾನು ಒಂದು ಸಂಸಾರ ಕಟ್ಕೋಬೇಕು, ಹೆಂಡತಿ ಮಕ್ಕಳು ಮನೆ ಒಂದು ಆಸ್ತಿ ಸುಖವಾಗಿರಬೇಕು ಅಂತ ಅನ್ನಿಸ್ಲೇ ಇಲ್ಲ ನನಗೆ. ನನ್ನ ತಂದೆ ತೀರ್ಕೊಂಡಾಗ ನಾನು ಎಲ್ಲೋ ಒಂದು ಕಡೆಗಿದ್ದೆ. ನನ್ನ ತಂದೆಯ ಸಂಸ್ಕಾರಕ್ಕೂ ಕೂಡ ನನಗೆ ಹೋಗೋಕ್ಕಾಗಲಿಲ್ಲ.
ನನ್ನ ಮನೆಯಲ್ಲಿ ನನ್ನ ತಮ್ಮನ ಮದುವೆ ಕೂಡ ಹೋಗೋಕ್ಕಾಗಲಿಲ್ಲ. ಕಷ್ಟದಲ್ಲಿ, ಸುಖದಲ್ಲಿ, ನೋವಿನಲ್ಲಿ ನನ್ನ ಹಿಂದಿನ ಜೀವನದಲ್ಲಿ ನನ್ನ ಮನೆಗೆ ವಾಪಸ್ ನೋಡಲೇ ಇಲ್ಲ ನಾನು. ಇದು RSS ನನಗೆ ಕಲಿಸ್ಕೊಟ್ಟಿದ್ದು. ಸೊ ದೇಶ ಮೊದಲು, ಆಮೇಲೆ ನಿನ್ನ ಸ್ವಂತ ಜೀವನ ಅಂತ ಹೇಳ್ತು. ಸೊ ಇದು ನನಗೆ RSS ಕಲಿಸಿದ್ದರಿಂದ ಇದನ್ನು ನಾನು ಮಾಡ್ತಾ ಹೋದೆ. ಸೊ ನನಗೆ ಯಾವುದೇ ರೀತಿಯ ಇವತ್ತಿಗೂ ತನಕ ನನಗೇನು ಒಂದು ಪೈಸದ ಆಸ್ತಿ ಇಲ್ಲ, ನನಗೇನು ನನ್ನ ಸ್ವಂತದ ಅಕೌಂಟ್ ಇಲ್ಲ, ನನಗೆ ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ನಂದು 1 ಇಂಚ್ ಭೂಮಿ ಇಲ್ಲ. ಇದು ನನಗೆ RSS ಕಲಿಸಿದ್ದು. ಇದು ನನಗೆ ಅಭಿಮಾನದಿಂದ ಹೇಳ್ತಾ ಇದ್ದೀನಿ. ಇದು ತ್ಯಾಗ ಅಲ್ಲ, ಇದು ಕರ್ತವ್ಯ. ಇದು ಭಾರತ ದೇಶದಲ್ಲಿ ಹುಟ್ಟಿದಂಥ ಒಬ್ಬ ನಾಗರಿಕ ಈ ಭಾರತ ಮಾತೆಗೋಸ್ಕರ ಕೆಲಸ ಮಾಡಿದರೆ ಇದು ತ್ಯಾಗ ಅಲ್ಲ, ಕರ್ತವ್ಯದ ಭಾವನೆ. ಇದು ನನ್ನ ಡ್ಯೂಟಿ, ನನ್ನ ತಾಯಿಯ ಸೇವೆ, ಭಾರತ ಮಾತೆಯ ಸೇವೆ ಪ್ರತಿಯೊಬ್ಬರ ಕರ್ತವ್ಯ ಹೇಗಿದೆ ಹಾಗೆ ಪ್ರಮೋದ್ ಮುತಾಲಿಕ್ ಕೂಡ ನನ್ನ ಕರ್ತವ್ಯದ ಭಾವದಿಂದ, ನಿಸ್ವಾರ್ಥದಿಂದ ಮಾಡ್ತಾ ಬಂದಿದ್ದೀನಿ. ಇದು ನನಗೆ ತೃಪ್ತಿ ಇದೆ, ಇದು ನನಗೆ ಆನಂದ ಇದೆ ಜೀವನದಲ್ಲಿ. ಪ್ರಮೋದ್ ಮುತಾಲಿಕರೇ, ಭಾಳ ಸಂತೋಷ. ನೀವು ಮುಕ್ತವಾಗಿ ಮಾತನಾಡಿ ನಿಮ್ಮ ಅಂತರಾಳದ ವಿಷಯವನ್ನು ಮುಚ್ಚಿಡದೆ, ಸಂಕೋಚ ಇಲ್ಲದೆ ಇವತ್ತು ಹೇಳಿದ್ದು ಭಾಳ ಸಂತೋಷ. ಧನ್ಯವಾದ. ನಿಮಗೆ ನಮಸ್ಕಾರಗಳು. ನಮಸ್ಕಾರ ವೀಕ್ಷಕರೇ. ಪ್ರಮೋದ್ ಮುತಾಲಿಕ್ ಅವರ ಅಂತರಾಳದ ಮುಕ್ತ ವಿಚಾರವನ್ನು ಕೇಳಿದ್ರಿ. ಮುಂದಿನ ವಾರ ಇನ್ನೊಬ್ಬರು ಈ ಸ್ಥಾನದಲ್ಲಿ ಬರ್ತಾರೆ. ನಮಸ್ಕಾರ.